ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ವಿಡಿಯೋ ಬಂದು ಬಿಹೈಂಡ್ ದ ಸೀನ್ಸ್ ಮೊಗ್ಗಿನ ಜಡೆ ಹಾಕೋದು ಯಾಮಿಗೆ ಮತ್ತು ಅನಗಾಗೆ. ಸೊ ಜಾಸ್ತಿ ಏನಿಲ್ಲ, ಶಾರ್ಟ್ ವಿಡಿಯೋ ಇದು. ಹೇಗೆಲ್ಲ ಹಾಕಿದ್ವಿ ಆ್ಯಂಡ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಫೋಟೋಸ್ ಕೂಡ ಹಾಕಿದ್ದೀನಿ. ಇದು ಸಂಡೇ ಆ್ಯಂಡ್ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿರಲಿಲ್ಲ ಈ ಥರ ಹಾಕ್ತೀವಿ ತೆಗಿತೀವಿ ಅಂತ. ಸೊ ಫೋಟೋಗ್ರಾಫರ್ನ ಯಾರನ್ನೂ ಬುಕ್ ಮಾಡಿರಲಿಲ್ಲ. ಸೊ ಲಾಸ್ಟಲ್ಲಿ ಒಂದು ಸ್ಟುಡಿಯೋಗೆ ಹೋಗಿ ತೆಗ್ಸಿದ್ದು. ಅದು ಮನೆ ಹತ್ರನೇ. ಯಾಮಿ ಗಲಾಟೆ ಮಾಡ್ತಾಯಿದ್ಲು, ಸಾಕು ಎಳಿತಾ ಇದೆ ಕೂದಲು ಅಂತ. ಅದಕ್ಕೆ ಸೊ ಮನೆ ಹತ್ರನೇ ಲೋಕಲಾಗಿ ಫೋಟೋಸ್ ತೆಗಿತಾರಲ್ಲ ಅಂಥವ್ರ ಹತ್ರ ಹೋಗಿ ಒಂದು ಸ್ವಲ್ಪ ಫೋಟೋಸ್ ತೆಗ್ಸಿದ್ದು. ಜಾಸ್ತಿ ಚೆನ್ನಾಗಿ ಬಂದಿಲ್ಲ, ಬಟ್ ಕೆಲವೊಂದು ಫೋಟೋಸ್ ತುಂಬ ಚೆನ್ನಾಗಿ ಕ್ಯೂಟಾಗಿ ಬಿದ್ದಿದ್ದಾರೆ. ಸೊ ಅದೊಂದು ಮೆಮೊರಿ ಥರ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಈ ಥರ ಹಾಕ್ಸ್ಕೊಂಡು ತೆಗ್ದಿರೋ ಫೋಟೋಸ್ ಅದೊಂಥರ ಈಗಲೂ ನೋಡಿದ್ರೆ ಮೆಮೊರಿ. ಸೊ ಇವ್ರಿಗೂ ಆ ಥರ ಮೆಮೊರಿ ಇರಲಿ ಅಂತ. ಇದು ಮೊಗ್ಗಿನ ಸೀಸನ್ ಇರಲಿಲ್ಲ ಇದು ಹಾಕಿದಾಗ. ಸೊ KR ಮಾರ್ಕೆಟಲ್ಲಿ ಆರ್ಡರ್ ಮಾಡಿದ್ರೆ ಈ ಥರ ಅವರೇ ಹಾಕಿ ಕೊಡ್ತಾರೆ. ಸೊ ಅದನ್ನು ಜಸ್ಟ್ ಜಡೆ ಹಾಕಿ ಅದಕ್ಕೆ ಇಡೋದಷ್ಟೇ. ಸೊ ಹೈಟ್ ಪ್ರಕಾರ, ಮಗು ಏಜ್ ಪ್ರಕಾರ ಒಂದು ಸ್ಟ್ಯಾಂಡರ್ಡ್ ಹೈಟ್ ಮಾಡಿಕೊಡ್ತಾರೆ. ನೋಡಿ, ಅನಗಾಗಿ ತಂದಿದ್ದು ಇನ್ನು ಸ್ವಲ್ಪ ಉದ್ದ ಇದೆ. ಸೊ ಯಾಮಿಗೆ ಹಾಕ್ತಾ ಇರೋ ಜುಮ್ಕಿ ತುಂಬ ಹಳೆಯದು, ನಾವು ಅಮ್ಮದು. ಅವ್ರು ಯೂಸ್ ಮಾಡಿ ನಾನು ತುಂಬ ಯೂಸ್ ಮಾಡಿದ್ದೀನಿ. ಇವಾಗ ಯಾಮಿಗೆ ಹಾಕಿದ್ದೀವಿ. ಅವಳಿಗೆ ಸ್ಟಡ್ ಹಿಡ್ಸೋದಿಲ್ಲ, ಕಡ್ಡಿ ಅಷ್ಟು ದಪ್ಪ ಎಲ್ಲ ತೂತ ಅವಳಿಗೆ. ಸೊ ಅವಳದೇ ಇಯರಿಂಗ್ಸ್ಗೆ ಆ ಜುಮ್ಕಿ ಮಾತ್ರ ಹಾಕಿದ್ದು. ಸೊ ಜುಮ್ಕಿಯಲ್ಲಿ ಯಾವಾಗಲೂ ಟ್ರೆಡಿಷ್ನಲ್ ಆಗಿ ರೆಡಿ ಆದಾಗ ಜುಮ್ಕಿ ಹಾಕ್ಕೊಂಡ್ರೆ ಅದು ಇನ್ನೂ ಎಲಿವೇಟ್ ಮಾಡುತ್ತೆ, ಇನ್ನೂ ಕ್ಯೂಟಾಗಿ ಕಾಣಿಸ್ತಾರೆ. ಇಲ್ಲ, ರೆಡಿ ಮಾಡೋಷ್ಟರಲ್ಲೇ ಮಧ್ಯಾಹ್ನ ಊಟದ ಟೈಮ್ ಆಗೋಗಿತ್ತು. ಇನ್ನು ಹಸುವಾದರೆ ಕ್ರ್ಯಾಂಕಿ ಆಗ್ತಾಳೆ ಅಂತ ಹಾಗೆ ತಿನ್ನಿಸ್ತಾ ಇದ್ದು. ಅವಳು ಎಷ್ಟು ಗಲಾಟೆ ಮಾಡ್ತಾಳೆ ನೋಡಿ, ಬೇಡ ಬೇಡ ಅಂತ. ಅವ್ರ ಅಪ್ಪನ ಚೆನ್ನಾಗಿ ಆಟ ಆಡಿಸ್ತಾಳೆ, ನನ್ನ ಹತ್ರ ಅಷ್ಟು ಗಲಾಟೆ ಮಾಡಲ್ಲ.
ಸೊ ನಾವು ಅತ್ತೆನ ಕರೆದಿದ್ದೆ, ಅವರು ತುಂಬ ಚೆನ್ನಾಗಿ ಹಾಕ್ತಾರೆ ಇದೆಲ್ಲ ಅಂತ. ನನಗೇನು ಅಷ್ಟು ಬರಲ್ಲ, ಯಾವತ್ತೂ ಹಾಕಿಲ್ಲ. ಸೊ ಫುಲ್ ಅವ್ರಿಗೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಎಲ್ರಿಗೂ ಹಾಕಿ ಅವ್ರಿಗೆ ಅಭ್ಯಾಸ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ಹಾಕ್ತಾರೆ ಅಂತ. ನಮ್ಮಮ್ಮ, ಅತ್ತೆ ಕಡೆ ಅತ್ತಂದರೆ ಎಲ್ಲರೂ ಹಾಕ್ತಾರೆ ಚೆನ್ನಾಗೆ. ಸೊ ಇದು ಕೊನೆಯಲ್ಲೆಲ್ಲ ಈ ಥರ ಕವರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಮೇಲೆ ಹೊಲಿತಾರೆ ಗಟ್ಟಿಯಾಗಿ ಕುತ್ಕೊಳ್ಳಿ ಅಂತ. ಸೊ ಅದು ಹೊಲಿದಾಗ ಒಂದು ಸ್ವಲ್ಪ ಚುಳ್ಳನೆತ್ತಲ್ಲ ಕೂದಲು. ಯಾಮಿಗೆ ತುಂಬ ಕಮ್ಮಿ ಇದೆ ಕೂದಲು, ಒಂದು 3-4 ಇಂಚಸ್ ಜಡೆ ಬರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ಮು. ಸೊ ಅದಕ್ಕೆ ಅವಳಿಗೊಂದು ಸ್ವಲ್ಪ ಕಷ್ಟ ಆಗುತ್ತೆ, ಎಳೀತಾ ಇರುತ್ತೆ ಅಂತ. ಸೊ ಅವಳು ಆಲ್ರೆಡಿ ಸ್ಟಾರ್ಟ್ ಮಾಡ್ತಾಯಿದ್ಲು ಇಷ್ಟೊತ್ತಿಗೆ, ಚುಳ್ಳು ಅಂತ ಇದೆ, ಎಳಿತಾ ಇದೆ ಅಂತ. ಸೊ ಇಲ್ಲಿ ತನಕ ಫುಲ್ ಆರಾಮಾಗಿ ಎಂತೂಸಿಯಾಸ್ಟಿಕ್ಕಾಗಿ ಹಾಕ್ಸ್ಕೊಂಡ್ಳು. ಲಾಸ್ಟಲ್ಲಿ ಅವಳಿಗೆ ಫುಲ್ ಎಳ್ದಾಗ ಒಂದು ಸ್ವಲ್ಪ ಅಳು ಬಂದ್ಬಿಡ್ತು ಅಷ್ಟೇ. ಆಮೇಲೆ ಅನಘಾಗೆ ಯಾಮಿಗೆ ಒಂದೇ ಥರ ಡ್ರೆಸ್ಸು ಅವ್ರ ಅತ್ತೆ ಗಿಫ್ಟ್ ಮಾಡಿದ್ದು ಯಾಮಿಗೆ ಅವಳ ಬರ್ತ್ಡೇಗೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರು. ಆ್ಯಂಡ್ ಆ ಟ್ರೆಡಿಷ್ನಲ್ ಲುಕ್ ಬರ್ತಾಯಿತ್ತು ಅದರಲ್ಲಿ. ಸೊ ಇಬ್ಬರೂ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಮುದ್ದಾಗೆ. ಒಂದು 3 hours ಬೇಕಾಯಿತು ಇವ್ರನ್ನೆಲ್ಲ ಫುಲ್ ರೆಡಿ ಮಾಡೋದಕ್ಕೆ. ಆ್ಯಂಡ್ ಲಾಸ್ಟಲ್ಲಿ ಅಲ್ಲಿ ಹೋಗಿ ಸ್ಟುಡಿಯೋಲ್ಲಿ ಫೋಟೋಸ್ ತೆಗ್ದಿದ್ದು, ಅದು ಒಂದು ಸ್ವಲ್ಪ ಫೋಟೋಸ್ ಹಾಕ್ತೀನಿ ನೋಡಿ.